ನಮಸ್ತೆ ವೀಕ್ಷಕರೇ, ಗಣೇಶ ಚತುರ್ಥಿಯ ಶುಭಾಶಯಗಳು ಎಲ್ರಿಗೂ. ಆ ಭಗವಂತ ನಿಮಗೆ ಎಲ್ಲವನ್ನು ಕೊಡಲಿ, ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ರಕ್ಷಣೆ ಮಾಡ್ಕೊಂಬರಲಿ ಅಂತ ಹೇಳ್ತೀನಿ. ಇವಾಗ ನಾನು ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ. ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಬದ್ನಿಕಾಯಿನ ನಾನು ಈಗ ಏನು ಮಾಡೀನಿ, ಹೆಚ್ಚಿಟ್ಕೊಂಡೀನಿ. ಸಾಸಿವೆ ಕಾಳನ್ನು ಅರ್ಧ ಟೀ ಸ್ಪೂನ್ ಸಾಸಿವೆ ಕಾಳನ್ನು ಹಾಕಿದೆ. ಒಂದು ಉಳ್ಳಾಗಡ್ಡಿ, ದೊಡ್ಡದಿತ್ತು ಉಳ್ಳಾಗಡ್ಡಿ. ಇದು ಒಂದೆಳೆ ಕರಿಬೇವನ್ನ ಇದ್ರಾಗ ನಾನು ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಒಂದು ಟೊಮೆಟೊ ಹಣ್ಣು ಹಾಕೀನಿ. ಉಪ್ಪನ್ನು ಹಾಕೋದ್ರಿಂದ ಜಲ್ದಿ ಬೆಂದು ಬರ್ತಾವೆ ಟೊಮೆಟೊ ಹಣ್ಣಾಗಲಿ ಉಳ್ಳಾಗಡ್ಡೆ ಆಗಲಿ. ಅದಕ್ಕೆ ಉಪ್ಪನ್ನು ಹಾಕಬೇಕು. ಇವಾಗ ನಾನು ಹೆಚ್ಚಿಟ್ಟಂಥ ಬದನೆಕಾಯನ್ನು ಹಾಕ್ತೀನಿ. ಸ್ವಲ್ಪ ಹೊತ್ತದು ಎಣ್ಣೆಯಲ್ಲಿ ಫ್ರೈ ಆಗೋಂಗೆ ಮಾಡ್ತೀನಿ. ನೋಡಿ ವೀಕ್ಷಕರೇ, ಈ ಥರ ಇದನ್ನು ಫ್ರೈ ಮಾಡ್ತೀನಿ. ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ, ಒಂದು ಈ ಚಮಚದಿಂದ ಒಂದು ಚಮಚ ಆಗಿರಬೇಕು ಅಷ್ಟು ಖಾರ ಪುಡಿಯನ್ನು ಹಾಕಿದೆ. ಈ ಬದ್ನಿಕಾಯಿ ಪಲ್ಯಕ್ಕೆ ಗುರಳ್ ಪುಡಿ ಮೇನ್ ಆಗಿರ್ತೈತಿ. ಇವತ್ತು ನಾನು ಗುರಳ್ ಪುಡಿ ಖಾಲಿ ಆಗಿದ್ದಕ್ಕೆ ನಾನು ಹಾಕಲಿಲ್ಲ, ಮಾಡಿಟ್ಕೋಬೇಕು ಅದನ್ನು. ಒಂದು ಟೀ ಸ್ಪೂನಷ್ಟು ಮಸಾಲೆ ಪುಡಿಯನ್ನು ಹಾಕಿದೆ. ನೋಡಿ ವೀಕ್ಷಕರೇ, ಇವಾಗ ಏನಾಯಿತು, ಬದ್ನಿಕಾಯಿ ಪಲ್ಯ ನೀರು ರೆಡಿ ಆಯಿತು. ಒಂದು ಸ್ವಲ್ಪ ನೀರನ್ನು ಬಿಟ್ಟು ಇದ್ರ ಮೇಲ್ಗಡೆ ನಾನು ಏನು ಮಾಡ್ತೀನಿ, ಕೊತ್ತಂಬರಿಯನ್ನು ಹಾಕಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಬಿಟ್ಟು ಬೇಯಿಸ್ಬೇಕು. ಅಂದಾಗ ಇದು ಏನಾಗ್ತೈತಿ, ಬೇಯ್ತೈತಿ. ನೋಡಿ ವೀಕ್ಷಕರೇ, ಬದ್ನಿಕಾಯಿ ಪಲ್ಯ ಏನಾಯಿತು, ರೆಡಿ ಆಯಿತು. ಸ್ವಲ್ಪ ಬಾಯಿ ಮುಚ್ಚಿದನ್ನು ಬೇಯಿಸ್ತೇನೆ. ಇವಾಗ ಈ ಥರ ಬದ್ನಿಕಾಯಿ ಪಲ್ಯ ಪಟ್ಟಂತ ರೆಡಿ ಮಾಡ್ಕೋಬಹುದು. ಇದರಲ್ಲಿ 2-3 ಥರ ಬದ್ನಿಕಾಯಿ ಸಿಗ್ತಾವೆ. ಉದ್ದನ ಬದ್ನಿಕಾಯಿ ಸಿಗ್ತಾವೆ. ಮಂಗಳೂರು ಕಡೆ ಮಟ್ಟುಗುಳ್ಳ ಅಂತಂದು ಇಷ್ಟು ದೊಡ್ಡ ಬದ್ನಿಕಾಯಿ ಸಿಗ್ತಾವೆ. ಆಮೇಲೆ ಇದೊಂಥರ ಸಾಪಂದಿ, ಇದು ಹೊಸದಾಗಿ ಬದೈತಿ, ಈಗ ತುಂಬಿಬಿಟ್ಟೈತೆ ಮಾರ್ಕೆಟ್ನಾಗ. ಮುಳ್ಳಿನ ಬದ್ನಿಕಾಯಿ, ಹಸಿರು ಬದ್ನಿಕಾಯಿ ನಮ್ಮಲ್ಲಿ ಬಯಲ್ಸೀಮಿಗೆ ಒಂದು ಸ್ವಲ್ಪ ಹಸಿರು ಬದ್ನಿಕಾಯಿ ಭಾಳ ಸೇರ್ತಾವೆ. ಈಗೇನಿಲ್ಲ, ಈ ಥರದ ಬದ್ನಿಕಾಯಿನ ತುಂಬಿಬಿಟ್ಟೈತಿ. ನಾನೀಗ ಅದೇ ಥರದ ಬದ್ನಿಕಾಯಿನ ಮಾಡೀನಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.